ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿಯನ್ನು ಸಿಎಂ ಸಿದ್ದರಾಮಯ್ಯ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದ್ದಾರೆ. ನೌಕರರ ಆಯೋಗದ ನಿರ್ಗಮಿತ ಅಧ್ಯಕ್ಷ ಸುಧಾಕರ್ ರಾವ್ ನೇತೃತ್ವದ ಆಯೋಗ ನೌಕರರ ವಿವಿಧ ಬೇಡಿಕೆಗಳ ಒಟ್ಟು 558 ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ಈ ವರದಿಯಲ್ಲಿ ಚಾಲ್ತಿಯಲ್ಲಿರುವ ನೌಕರರಿಗಷ್ಟೇ ಅಲ್ಲದೆ ನಿವೃತ್ತ ನೌಕರರಿಗೂ ಅನೇಕ ಬೇಡಿಕೆಗಳನ್ನು ಉಲ್ಲೇಖಿಸಿ ವರದಿ ಶಿಫಾರಸು ಮಾಡಿದೆ. ಪಿಂಚಣಿ, ಭತ್ಯೆ ಹೀಗೆ ಹಲವಾರು ಬೇಡಿಕೆ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಒಂದಷ್ಟು ಬೇಡಿಕೆಯನ್ನು ನಿವೃತ್ತರ ಪರವಾಗಿ ಆಯೋಗ ವರದಿ ಸಲ್ಲಿಸಿದೆ. ನಿವೃತ್ತ ನೌಕರರಿಗೆ ಗುಣಮಟ್ಟದ ಆರೋಗ್ಯ ಸೌಲಭ್ಯ ಕಲ್ಪಿಸಿಕೊಡುವುದು ಇದರ ಗುರಿಯಾಗಿದೆ. ಪ್ರಸ್ತುತ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಯಾವುದೇ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ. ಇವುಗಳಲ್ಲಿ ಬದಲಾವಣೆ ತರಲು ಮತ್ತು ಇತರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿವೃತ್ತರಿಗೆ ನೀಡಲಾಗುವ ಮಾಸಿಕ ವೈದ್ಯಕೀಯ ಭತ್ಯೆಯ ಮಾದರಿಯಲ್ಲಿ ತಮಗೂ ಸಹ ವೈದ್ಯಕೀಯ ಭತ್ಯೆ ಮಂಜೂರು ಮಾಡಬೇಕೆನ್ನುವುದು ನಿವೃತ್ತ ನೌಕರರ ಹಲವು ವರ್ಷಗಳಿಂದ ಕೇಳುತ್ತಿರುವ ಬೇಡಿಕೆಯಾಗಿದ್ದು, ಆಯೋಗ ತನ್ನ ವರದಿಯಲ್ಲಿ ಈ ಬೇಡಿಕೆಯನ್ನು ಉಲ್ಲೇಖಿಸಿದೆ. ಸದ್ಯ ಈಗ ನಿವೃತ್ತ ನೌಕರರು ತಮ್ಮ ವೈದ್ಯಕೀಯ ವೆಚ್ಚವನ್ನು ಭರಿಸಲು ನಿವೃತ್ತಿ ವೇತನವನ್ನೇ ಅವಲಂಬಿಸಿರುವುದರಿಂದ ಈ ನಿವೃತ್ತರಿಗೆ ಮತ್ತು ಅವರ ಕುಟುಂಬ ನಿವೃತ್ತಿ ವೇತನದಾರರಿಗೆ ಆಸ್ಪತ್ರೆಗೆ ದಾಖಲಾಗುವುದಕ್ಕೆ ನಗದು ರಹಿತ ಆರೋಗ್ಯ ಯೋಜನೆಯನ್ನು ವಿಸ್ತರಣೆ ಮಾಡಬೇಕು. ಇದರ ಜೊತೆಗೆ ಮಾಸಿಕ 1,000 ರೂಪಾಯಿಗಳ ವೈದ್ಯಕೀಯ ಭತ್ಯೆಯನ್ನು ಮಂಜೂರು ಮಾಡುವಂತೆ ಕೋರಿ KSJRE ಮನವಿ ಮಾಡಿದೆ. ನಮ್ಮ ರಾಜ್ಯ ಹೊರತುಪಡಿಸಿ ಇತರೆ ರಾಜ್ಯವಾದ ಹಿಮಾಚಲ ಪ್ರದೇಶ್, ಆಂಧ್ರ ಪ್ರದೇಶ್ ಮತ್ತು ಕೇರಳ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತನ್ನ ನಿವೃತ್ತರಿಗೆ ಮಾಸಿಕ 1,000 ರೂಪಾಯಿ, 500 ರೂಪಾಯಿ ಮತ್ತು 300 ರೂಪಾಯಿಗಳ ತನಕ ವೈದ್ಯಕೀಯ ಭತ್ಯೆ ನೀಡುತ್ತಿದೆ. ಇದರಿಂದ ನಿವೃತ್ತರಿಗೆ ಪೂರ್ಣ ಪ್ರಮಾಣದಲ್ಲದಿದ್ದರೂ ಅಲ್ಪ ಮಟ್ಟಿಗೆ ವೈದ್ಯಕೀಯಕ್ಕಾಗಿ ಸಹಾಯಕವಾಗಲಿದೆ. ಆಯೋಗದ ಮನವಿ ಸ್ವೀಕರಿಸಿದ ಸರ್ಕಾರ ನಿವೃತ್ತರಿಗೆ ಮತ್ತು ಕುಟುಂಬ ನಿವೃತ್ತ ವೇತನದಾರರಿಗೆ ಸಂಧ್ಯಾ ಕಿರಣ ಎಂಬ ಹೊಸ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪ್ರಸ್ತಾಪಿಸುವುದಾಗಿ ಆಯೋಗಕ್ಕೆ ಮಾಹಿತಿ ಒದಗಿಸಿದೆ. ಈ ಹೊಸ ಯೋಜನೆಯು ಹಣಕಾಸು ಇಲಾಖೆ ಪರಿಶೀಲನೆಗೊಂಡ ಬಳಿಕ ಯೋಜನೆಯ ರೂಪರೇಷೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತಿಮಗೊಳಿಸುತ್ತದೆ. ಒಮ್ಮೆ ಈ ಯೋಜನೆ ಅನುಮೋದನೆಗೊಂಡಲ್ಲಿ ಪಿಂಚಣಿದಾರರು ಖಾತ್ರಿಪಡಿಸುವ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಆಯೋಗ ತಿಳಿಸಿದೆ. ಈ ಯೋಜನೆಯನ್ನು ವಾಸ್ತವವಾಗಿ ಜಾರಿಗೊಳಿಸುವವರೆಗೆ ವೈದ್ಯಕೀಯ ಭತ್ಯೆಗಾಗಿ ಪ್ರತಿ ತಿಂಗಳು 500 ರೂಪಾಯಿಯನ್ನು ನಿವೃತ್ತರಿಗೆ ನೀಡಬೇಕು ಎಂದು ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇದರ ಜೊತೆ ನಿವೃತ್ತ ಮತ್ತು ಕುಟುಂಬ ನಿವೃತ್ತ ವೇತನದಾರರು ಮರಣ ಹೊಂದಿದಲ್ಲಿ 25,000 ರೂಪಾಯಿಗಳ ಅಂತ್ಯಕ್ರಿಯೆ ವೆಚ್ಚವನ್ನು ನೀಡಬೇಕೆಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಸರ್ಕಾರದ ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.